ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ತಾರತಮ್ಯ? ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಸಿಗೋದಿಲ್ಲ? ಸರ್ಕಾರ ಹೇಳುವಂಥದ್ದೇನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೋಸ್ಕರ ನಾವು ಚಿಕಿತ್ಸೆಯನ್ನು ಕೊಡಿಸುವ ಎಲ್ಲಾ ಸೌಲಭ್ಯಗಳನ್ನ ಇಟ್ಟಿರ್ತೀವಿ ಅಂತೇಳಿ. ಆದ್ರೆ ಇವತ್ತು ಆಸ್ಪತ್ರೆಗಳೇ ರೋಗಗ್ರಸ್ತವಾಗಿ. ಆರೋಗ್ಯ ಸಚಿವರು ಈ ಸ್ಟೋರಿನ ತಪ್ಪದೆ ನೋಡ್ಲೇಬೇಕು. ಕನಿಷ್ಠ ಸೌಲಭ್ಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನ ಎದ್ದೋಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳು ಹಣ ಕೊಡ್ತಾ ಇದೆ. ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗೇನೆ ಬರ ಬಂದಿದೆ. ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಔಷಧಿ ಕೊರತೆ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗೋಸ್ಕರ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಸಲಿ ಕಹಾನಿ ಈಗ ಬಹಿರಂಗ ಆಗಿದೆ. ಒಂದು ಕಡೆ ಔಷಧಿಗೂ ಕೂಡ ಭರ ಬಂದಿದೆ. ರೋಗಗ್ರಸ್ತ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು. ಅಷ್ಟೇನಾ? ನೋ, ಇನ್ನೂ ಇದೆ. ಸ್ಕ್ಯಾನಿಂಗ್ಗೂ ಕೂಡ ಇವತ್ತು ಪರದಾಡಬೇಕು. ಸ್ಕ್ಯಾನಿಂಗ್ಗೆ ಇವತ್ತು ರೋಗಿಗಳ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ನಡೆಸಿದ ಒಂದು ರಿಯಾಲಿಟಿ ಚೆಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅದು ರೋಗಗ್ರಸ್ತ ಆಸ್ಪತ್ರೆ. ಯಾಕೆಂದ್ರೆ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ, ಔಷಧಿ ಸಿಗೋದಿಲ್ಲ ಸರಿಯಾಗಿ, ಸ್ಕ್ಯಾನಿಂಗ್ಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಪರದಾಡಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ತಾರತಮ್ಯ? ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಸಿಗೋದಿಲ್ಲ? ಸರ್ಕಾರ ಹೇಳುವಂಥದ್ದೇನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೋಸ್ಕರ ನಾವು ಚಿಕಿತ್ಸೆಯನ್ನು ಕೊಡಿಸುವ ಎಲ್ಲಾ ಸೌಲಭ್ಯಗಳನ್ನ ಇಟ್ಟಿರ್ತೀವಿ ಅಂತೇಳಿ. ಆದ್ರೆ ಇವತ್ತು ಆಸ್ಪತ್ರೆಗಳೇ ರೋಗಗ್ರಸ್ತವಾಗಿ. ಆರೋಗ್ಯ ಸಚಿವರು ಈ ಸ್ಟೋರಿನ ತಪ್ಪದೆ ನೋಡ್ಲೇಬೇಕು. ಕನಿಷ್ಠ ಸೌಲಭ್ಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನ ಎದ್ದೋಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳು ಹಣ ಕೊಡ್ತಾ ಇದೆ. ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗೇನೆ ಬರ ಬಂದಿದೆ. ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಔಷಧಿ ಕೊರತೆ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗೋಸ್ಕರ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಸಲಿ ಕಹಾನಿ ಈಗ ಬಹಿರಂಗ ಆಗಿದೆ. ಒಂದು ಕಡೆ ಔಷಧಿಗೂ ಕೂಡ ಭರ ಬಂದಿದೆ. ರೋಗಗ್ರಸ್ತ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು. ಅಷ್ಟೇನಾ? ನೋ, ಇನ್ನೂ ಇದೆ. ಸ್ಕ್ಯಾನಿಂಗ್ಗೂ ಕೂಡ ಇವತ್ತು ಪರದಾಡಬೇಕು. ಸ್ಕ್ಯಾನಿಂಗ್ಗೆ ಇವತ್ತು ರೋಗಿಗಳ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ನಡೆಸಿದ ಒಂದು ರಿಯಾಲಿಟಿ ಚೆಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅದು ರೋಗಗ್ರಸ್ತ ಆಸ್ಪತ್ರೆ. ಯಾಕೆಂದ್ರೆ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ, ಔಷಧಿ ಸಿಗೋದಿಲ್ಲ ಸರಿಯಾಗಿ, ಸ್ಕ್ಯಾನಿಂಗ್ಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ತಾರತಮ್ಯ? ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಸಿಗೋದಿಲ್ಲ? ಸರ್ಕಾರ ಹೇಳುವಂಥದ್ದೇನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೋಸ್ಕರ ನಾವು ಚಿಕಿತ್ಸೆಯನ್ನು ಕೊಡಿಸುವ ಎಲ್ಲಾ ಸೌಲಭ್ಯಗಳನ್ನ ಇಟ್ಟಿರ್ತೀವಿ ಅಂತೇಳಿ. ಆದ್ರೆ ಇವತ್ತು ಆಸ್ಪತ್ರೆಗಳೇ ರೋಗಗ್ರಸ್ತವಾಗಿ. ಆರೋಗ್ಯ ಸಚಿವರು ಈ ಸ್ಟೋರಿನ ತಪ್ಪದೆ ನೋಡ್ಲೇಬೇಕು. ಕನಿಷ್ಠ ಸೌಲಭ್ಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನ ಎದ್ದೋಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳು ಹಣ ಕೊಡ್ತಾ ಇದೆ. ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗೇನೆ ಬರ ಬಂದಿದೆ. ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಔಷಧಿ ಕೊರತೆ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗೋಸ್ಕರ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಸಲಿ ಕಹಾನಿ ಈಗ ಬಹಿರಂಗ ಆಗಿದೆ. ಒಂದು ಕಡೆ ಔಷಧಿಗೂ ಕೂಡ ಭರ ಬಂದಿದೆ. ರೋಗಗ್ರಸ್ತ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು. ಅಷ್ಟೇನಾ? ನೋ, ಇನ್ನೂ ಇದೆ. ಸ್ಕ್ಯಾನಿಂಗ್ಗೂ ಕೂಡ ಇವತ್ತು ಪರದಾಡಬೇಕು. ಸ್ಕ್ಯಾನಿಂಗ್ಗೆ
ಇವತ್ತು ರೋಗಿಗಳ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ನಡೆಸಿದ ಒಂದು ರಿಯಾಲಿಟಿ ಚೆಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅದು ರೋಗಗ್ರಸ್ತ ಆಸ್ಪತ್ರೆ. ಯಾಕೆಂದ್ರೆ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ, ಔಷಧಿ ಸಿಗೋದಿಲ್ಲ ಸರಿಯಾಗಿ, ಸ್ಕ್ಯಾನಿಂಗ್ಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಪರದಾಡ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ತಾರತಮ್ಯ? ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಸಿಗೋದಿಲ್ಲ? ಸರ್ಕಾರ ಹೇಳುವಂಥದ್ದೇನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೋಸ್ಕರ ನಾವು ಚಿಕಿತ್ಸೆಯನ್ನು ಕೊಡಿಸುವ ಎಲ್ಲಾ ಸೌಲಭ್ಯಗಳನ್ನ ಇಟ್ಟಿರ್ತೀವಿ ಅಂತೇಳಿ. ಆದ್ರೆ ಇವತ್ತು ಆಸ್ಪತ್ರೆಗಳೇ ರೋಗಗ್ರಸ್ತವಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿನ ತಪ್ಪದೆ ನೋಡ್ಲೇಬೇಕು. ಕನಿಷ್ಠ ಸೌಲಭ್ಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನ ಎದ್ದೋಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳು ಹಣ ಕೊಡ್ತಾ ಇದೆ. ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗೇನೆ ಬರ ಬಂದಿದೆ. ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಔಷಧಿ ಕೊರತೆ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗೋಸ್ಕರ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಸಲಿ ಕಹಾನಿ ಈಗ ಬಹಿರಂಗ ಆಗಿದೆ. ಒಂದು ಕಡೆ ಔಷಧಿಗೂ ಕೂಡ ಭರ ಬಂದಿದೆ. ರೋಗಗ್ರಸ್ತ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು. ಅಷ್ಟೇನಾ? ನೋ, ಇನ್ನೂ ಇದೆ. ಸ್ಕ್ಯಾನಿಂಗ್ಗೂ ಕೂಡ ಇವತ್ತು ಪರದಾಡಬೇಕು. ಸ್ಕ್ಯಾನಿಂಗ್ಗೆ ಇವತ್ತು ರೋಗಿಗಳ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ನಡೆಸಿದ ಒಂದು ರಿಯಾಲಿಟಿ ಚೆಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅದು ರೋಗಗ್ರಸ್ತ ಆಸ್ಪತ್ರೆ. ಯಾಕೆಂದ್ರೆ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ, ಔಷಧಿ ಸಿಗೋದಿಲ್ಲ ಸರಿಯಾಗಿ, ಸ್ಕ್ಯಾನಿಂಗ್ಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಪರದಾಡ್ಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ತಾರತಮ್ಯ? ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಸಿಗೋದಿಲ್ಲ? ಸರ್ಕಾರ ಹೇಳುವಂಥದ್ದೇನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೋಸ್ಕರ ನಾವು ಚಿಕಿತ್ಸೆಯನ್ನು ಕೊಡಿಸುವ ಎಲ್ಲಾ ಸೌಲಭ್ಯಗಳನ್ನ ಇಟ್ಟಿರ್ತೀವಿ ಅಂತೇಳಿ. ಆದ್ರೆ ಇವತ್ತು ಆಸ್ಪತ್ರೆಗಳೇ ರೋಗಗ್ರಸ್ತವಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿನ ತಪ್ಪದೆ ನೋಡ್ಲೇಬೇಕು. ಕನಿಷ್ಠ ಸೌಲಭ್ಯವಿಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಅಧ್ವಾನ ಎದ್ದೋಗಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ಗಳು ಹಣ ಕೊಡ್ತಾ ಇದೆ. ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗೇನೆ ಬರ ಬಂದಿದೆ. ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಔಷಧಿ ಕೊರತೆ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗೋಸ್ಕರ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಸಲಿ ಕಹಾನಿ ಈಗ ಬಹಿರಂಗ ಆಗಿದೆ. ಒಂದು ಕಡೆ ಔಷಧಿಗೂ ಕೂಡ ಭರ ಬಂದಿದೆ. ರೋಗಗ್ರಸ್ತ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು. ಅಷ್ಟೇನಾ? ನೋ, ಇನ್ನೂ ಇದೆ. ಸ್ಕ್ಯಾನಿಂಗ್ಗೂ ಕೂಡ ಇವತ್ತು ಪರದಾಡಬೇಕು. ಸ್ಕ್ಯಾನಿಂಗ್ಗೆ ಇವತ್ತು ರೋಗಿಗಳ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ನಡೆಸಿದ ಒಂದು ರಿಯಾಲಿಟಿ ಚೆಕ್ನ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಆದ್ರೆ ಅದು ರೋಗಗ್ರಸ್ತ ಆಸ್ಪತ್ರೆ. ಯಾಕೆಂದ್ರೆ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ, ಔಷಧಿ ಸಿಗೋದಿಲ್ಲ ಸರಿಯಾಗಿ, ಸ್ಕ್ಯಾನಿಂಗ್ಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ.